ಒಂದು ವಾರದಲ್ಲಿ ಬೆಂಗಳೂರು ರಸ್ತೆ ಗುಂಡಿಯನ್ನ ಮುಚ್ಚಿ ಜೆಬಿಯ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ರಸ್ತೆ ಗುಂಡಿ ಬಗ್ಗೆ ಮೆಗಾ ಅಭಿಯಾನವನ್ನ ಮಾಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ರಸ್ತೆ ಗುಂಡಿ ಮುಚ್ಚಿ ಅಭಿಯಾನವನ್ನ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಬೆಂಗಳೂರು ಯಮಗುಂಡಿ ಬಗ್ಗೆ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ರಸ್ತೆ ಗುಂಡಿ ಬಗ್ಗೆ ಉದ್ಯಮಿಗಳಿಂದಲೂ ಕೂಡ ಸರ್ಕಾರಕ್ಕೆ ಚಾಟಿಯನ್ನ ಬೀಸಿತ್ತು. ಇಂದು ಬೆಳಗ್ಗೆ ಸಿಎಂ ಭೇಟಿಯಾಗಿದ್ದ ಕಿರಣ್ ಮಜುಮ್ದಾರ್ ಭೇಟಿಯಾಗಿ ಕೆಲವು ಒಂದು ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ. ನೋಡಿ, ಕಳೆದ 3-4 ತಿಂಗಳಿನಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡಿತ್ತು, ಜೊತೆಗೆ ಅಭಿಯಾನವನ್ನ ಕೂಡ ಮಾಡಿತ್ತು. ಆದರೂ ಕೂಡ ಗುಂಡಿಯನ್ನ ಮುಚ್ಚಿರಲಿಲ್ಲ. ಈಗ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ, ಗುಂಡಿಯನ್ನ ಮುಚ್ಚಿ ಅಂತ. ವಾರದಲ್ಲಿ ಗುಂಡಿಗಳನ್ನ ಮುಚ್ಚಲೇಬೇಕು, ವಾರದಲ್ಲಿ ಮುಚ್ಚಲೇಬೇಕು. ಈ ಮಳೆ ಬೇರೆ ಬಂದ್ಬಿಡ್ತದೆ, ನಿಗದಿತ ಟೈಮ್ನಲ್ಲಿ ಮುಚ್ಚಕ್ಕಾಗಲ್ಲ. ಇದು ಬಂದಿರೋದು ಸಾಪತ್ರ. ಈ ಸಾರಿ ಮಳೆ ಜಾಸ್ತಿ ಬಂದ್ಬಿಡ್ತು, ಮಳೆಗಾಲದಲ್ಲಿ ಮುಚ್ಚಕ್ಕಾಗಲ್ಲ. ಬಟ್ ಎನಿವೇ, ಈಗ ವೈಟ್ ಟ್ಯಾಪಿಂಗ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ವೈಟ್ ಟ್ಯಾಪಿಂಗ್ ಮಾಡೋದ್ರಿಂದ ಗುಂಡಿ ಮುಚ್ಚೋದು ಕಡಿಮೆ ಆಗುತ್ತೆ, ಗುಂಡಿ ಬೀಳೋದು ಕಡಿಮೆ ಆಗುತ್ತೆ. ಕನಿಷ್ಠ ವೈಟ್ ಟ್ಯಾಪಿಂಗ್ ರಸ್ತೆ ಇಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ 25ರಿಂದ 30 ವರ್ಷಗಳ ಕಾಲ ಬರ್ತದೆ ಬಾಳಿಕೆ. ಅದಕ್ಕೆ ಇಲ್ಲಿ ಚಿಕ್ಕಪೇಟೆನಲ್ಲಿ ರಸ್ತೆಗಳು ಚಿಕ್ಕದಾಗಿದ್ದಾವೆ. ಅದಕ್ಕೋಸ್ಕರ ವೈಟ್ ಟ್ಯಾಪಿಂಗ್ ಮಾಡೋದು ಮತ್ತೆ ಹೊಸ ಯೋಜನೆಗಳನ್ನ ತಯಾರು ಮಾಡಿದ್ದೀವಿ. ಸಮಗ್ರ ಅಭಿವೃದ್ಧಿ ಮಾಡ್ತಕ್ಕಂಥ ಯೋಜನೆಗಳನ್ನ ತಯಾರು ಮಾಡಿದ್ದಾರೆ. ಅದಕ್ಕೆ ಈಗ 58 ಕೋಟಿ ಇದು ಪ್ರಾರಂಭ. ಚಿಕ್ಕಪೇಟೆ ಎಲ್ಲ ಅಭಿವೃದ್ಧಿ ಆಗುತ್ತದೆ. ನಾನು ಈ ಸಾರಿ ಎಲ್ಲ MLAಗಳಿಗೆ ದುಡ್ಡು ಕೊಟ್ಟಿದ್ದೀನಿ. ಒಂದು ವಾರದಲ್ಲಿ ಬೆಂಗಳೂರು ರಸ್ತೆ ಗುಂಡಿಯನ್ನ ಮುಚ್ಚಿ ಜೆಬಿಯ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ರಸ್ತೆ ಗುಂಡಿ ಬಗ್ಗೆ ಮೆಗಾ ಅಭಿಯಾನವನ್ನ ಮಾಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ರಸ್ತೆ ಗುಂಡಿ ಮುಚ್ಚಿ ಅಭಿಯಾನವನ್ನ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಬೆಂಗಳೂರು ಯಮಗುಂಡಿ ಬಗ್ಗೆ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ರಸ್ತೆ ಗುಂಡಿ ಬಗ್ಗೆ ಉದ್ಯಮಿಗಳಿಂದಲೂ ಕೂಡ ಸರ್ಕಾರಕ್ಕೆ ಚಾಟಿಯನ್ನ ಬೀಸಿತ್ತು. ಇಂದು ಬೆಳಗ್ಗೆ ಸಿಎಂ ಭೇಟಿಯಾಗಿದ್ದ ಕಿರಣ್ ಮಜುಮ್ದಾರ್ ಭೇಟಿಯಾಗಿ ಕೆಲವು ಒಂದು ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ. ನೋಡಿ, ಕಳೆದ 3-4 ತಿಂಗಳಿನಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡಿತ್ತು, ಜೊತೆಗೆ ಅಭಿಯಾನವನ್ನ ಕೂಡ ಮಾಡಿತ್ತು. ಆದರೂ ಕೂಡ ಗುಂಡಿಯನ್ನ ಮುಚ್ಚಿರಲಿಲ್ಲ. ಈಗ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ, ಗುಂಡಿಯನ್ನ ಮುಚ್ಚಿ ಅಂತ. ವಾರದಲ್ಲಿ ಗುಂಡಿಗಳನ್ನ ಮುಚ್ಚಲೇಬೇಕು, ವಾರದಲ್ಲಿ ಮುಚ್ಚಲೇಬೇಕು. ಈ ಮಳೆ ಬೇರೆ ಬಂದ್ಬಿಡ್ತದೆ, ನಿಗದಿತ ಟೈಮ್ನಲ್ಲಿ ಮುಚ್ಚಕ್ಕಾಗಲ್ಲ. ಇದು ಬಂದಿರೋದು ಸಾಪತ್ರ. ಈ ಸಾರಿ ಮಳೆ ಜಾಸ್ತಿ ಬಂದ್ಬಿಡ್ತು, ಮಳೆಗಾಲದಲ್ಲಿ ಮುಚ್ಚಕ್ಕಾಗಲ್ಲ. ಬಟ್ ಎನಿವೇ, ಈಗ ವೈಟ್ ಟ್ಯಾಪಿಂಗ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ವೈಟ್ ಟ್ಯಾಪಿಂಗ್ ಮಾಡೋದ್ರಿಂದ ಗುಂಡಿ ಮುಚ್ಚೋದು ಕಡಿಮೆ ಆಗುತ್ತೆ, ಗುಂಡಿ ಬೀಳೋದು ಕಡಿಮೆ ಆಗುತ್ತೆ. ಕನಿಷ್ಠ ವೈಟ್ ಟ್ಯಾಪಿಂಗ್ ರಸ್ತೆ ಇಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ 25ರಿಂದ 30 ವರ್ಷಗಳ ಕಾಲ ಬರ್ತದೆ ಬಾಳಿಕೆ. ಅದಕ್ಕೆ ಇಲ್ಲಿ ಚಿಕ್ಕಪೇಟೆನಲ್ಲಿ ರಸ್ತೆಗಳು ಚಿಕ್ಕದಾಗಿದ್ದಾವೆ. ಅದಕ್ಕೋಸ್ಕರ ವೈಟ್ ಟ್ಯಾಪಿಂಗ್ ಮಾಡೋದು ಮತ್ತೆ ಹೊಸ ಯೋಜನೆಗಳನ್ನ ತಯಾರು ಮಾಡಿದ್ದೀವಿ. ಸಮಗ್ರ ಅಭಿವೃದ್ಧಿ ಮಾಡ್ತಕ್ಕಂಥ ಯೋಜನೆಗಳನ್ನ ತಯಾರು ಮಾಡಿದ್ದಾರೆ. ಅದಕ್ಕೆ ಈಗ 58 ಕೋಟಿ ಇದು ಪ್ರಾರಂಭ. ಚಿಕ್ಕಪೇಟೆ ಎಲ್ಲ ಅಭಿವೃದ್ಧಿ ಆಗುತ್ತದೆ. ನಾನು ಈ ಸಾರಿ ಎಲ್ಲ MLAಗಳಿಗೆ ದುಡ್ಡು ಕೊಟ್ಟಿದ್ದೀನಿ. ಒಂದು ವಾರದಲ್ಲಿ ಬೆಂಗಳೂರು ರಸ್ತೆ ಗುಂಡಿಯನ್ನ ಮುಚ್ಚಿ ಜೆಬಿಯ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ರಸ್ತೆ ಗುಂಡಿ ಬಗ್ಗೆ ಮೆಗಾ ಅಭಿಯಾನವನ್ನ ಮಾಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ರಸ್ತೆ ಗುಂಡಿ ಮುಚ್ಚಿ ಅಭಿಯಾನವನ್ನ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಬೆಂಗಳೂರು ಯಮಗುಂಡಿ ಬಗ್ಗೆ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ರಸ್ತೆ ಗುಂಡಿ ಬಗ್ಗೆ ಉದ್ಯಮಿಗಳಿಂದಲೂ ಕೂಡ ಸರ್ಕಾರಕ್ಕೆ ಚಾಟಿಯನ್ನ ಬೀಸಿತ್ತು. ಇಂದು ಬೆಳಗ್ಗೆ ಸಿಎಂ ಭೇಟಿಯಾಗಿದ್ದ ಕಿರಣ್ ಮಜುಮ್ದಾರ್ ಭೇಟಿಯಾಗಿ ಕೆಲವು ಒಂದು ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ. ನೋಡಿ, ಕಳೆದ 3-4 ತಿಂಗಳಿನಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ
ವರದಿಯನ್ನ ಮಾಡಿತ್ತು, ಜೊತೆಗೆ ಅಭಿಯಾನವನ್ನ ಕೂಡ ಮಾಡಿತ್ತು. ಆದರೂ ಕೂಡ ಗುಂಡಿಯನ್ನ ಮುಚ್ಚಿರಲಿಲ್ಲ. ಈಗ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ, ಗುಂಡಿಯನ್ನ ಮುಚ್ಚಿ ಅಂತ. ವಾರದಲ್ಲಿ ಗುಂಡಿಗಳನ್ನ ಮುಚ್ಚಲೇಬೇಕು, ವಾರದಲ್ಲಿ ಮುಚ್ಚಲೇಬೇಕು. ಈ ಮಳೆ ಬೇರೆ ಬಂದ್ಬಿಡ್ತದೆ, ನಿಗದಿತ ಟೈಮ್ನಲ್ಲಿ ಮುಚ್ಚಕ್ಕಾಗಲ್ಲ. ಇದು ಬಂದಿರೋದು ಸಾಪತ್ರ. ಈ ಸಾರಿ ಮಳೆ ಜಾಸ್ತಿ ಬಂದ್ಬಿಡ್ತು, ಮಳೆಗಾಲದಲ್ಲಿ ಮುಚ್ಚಕ್ಕಾಗಲ್ಲ. ಬಟ್ ಎನಿವೇ, ಈಗ ವೈಟ್ ಟ್ಯಾಪಿಂಗ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ವೈಟ್ ಟ್ಯಾಪಿಂಗ್ ಮಾಡೋದ್ರಿಂದ ಗುಂಡಿ ಮುಚ್ಚೋದು ಕಡಿಮೆ ಆಗುತ್ತೆ, ಗುಂಡಿ ಬೀಳೋದು ಕಡಿಮೆ ಆಗುತ್ತೆ. ಕನಿಷ್ಠ ವೈಟ್ ಟ್ಯಾಪಿಂಗ್ ರಸ್ತೆ, ಇಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ 25ರಿಂದ 30 ವರ್ಷಗಳ ಕಾಲ ಬರ್ತದೆ ಬಾಳಿಕೆ. ಅದಕ್ಕೆ ಇಲ್ಲಿ ಚಿಕ್ಕಪೇಟೆನಲ್ಲಿ ರಸ್ತೆಗಳು ಚಿಕ್ಕದಾಗಿದ್ದಾವೆ, ಅದಕ್ಕೋಸ್ಕರ ವೈಟ್ ಟ್ಯಾಪಿಂಗ್ ಮಾಡೋದು ಮತ್ತೆ ಹೊಸ ಯೋಜನೆಗಳನ್ನ ತಯಾರು ಮಾಡಿದ್ದೀವಿ. ಸಮಗ್ರ ಅಭಿವೃದ್ಧಿ ಮಾಡ್ತಕ್ಕಂಥ ಯೋಜನೆಗಳನ್ನು ತಯಾರು ಮಾಡಿದ್ದಾರೆ. ಅದಕ್ಕೆ ಈಗ 58 ಕೋಟಿ ಇದು ಪ್ರಾರಂಭ. ಚಿಕ್ಕಪೇಟೆ ಎಲ್ಲ ಅಭಿವೃದ್ಧಿ ಆಗುತ್ತದೆ. ನಾನು ಈ ಸಾರಿ ಎಲ್ಲ MLAಗಳಿಗೆ ದುಡ್ಡು ಕೊಟ್ಟಿದ್ದೀನಿ. ಒಂದು ವಾರದಲ್ಲಿ ಬೆಂಗಳೂರು ರಸ್ತೆ ಗುಂಡಿಯನ್ನ ಮುಚ್ಚಿ ಜೆಬಿಯ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ರಸ್ತೆ ಗುಂಡಿ ಬಗ್ಗೆ ಮೆಗಾ ಅಭಿಯಾನವನ್ನ ಮಾಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ರಸ್ತೆ ಗುಂಡಿ ಮುಚ್ಚಿ ಅಭಿಯಾನವನ್ನ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಬೆಂಗಳೂರು ಯಮಗುಂಡಿ ಬಗ್ಗೆ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ರಸ್ತೆ ಗುಂಡಿ ಬಗ್ಗೆ ಉದ್ಯಮಿಗಳಿಂದಲೂ ಕೂಡ ಸರ್ಕಾರಕ್ಕೆ ಚಾಟಿಯನ್ನ ಬೀಸಿತ್ತು. ಇಂದು ಬೆಳಗ್ಗೆ ಸಿಎಂ ಭೇಟಿಯಾಗಿದ್ದ ಕಿರಣ್ ಮಜುಮ್ದಾರ್ ಭೇಟಿಯಾಗಿ ಕೆಲವು ಒಂದು ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ. ನೋಡಿ, ಕಳೆದ 3-4 ತಿಂಗಳಿನಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡಿತ್ತು, ಜೊತೆಗೆ ಅಭಿಯಾನವನ್ನ ಕೂಡ ಮಾಡಿತ್ತು. ಆದರೂ ಕೂಡ ಗುಂಡಿಯನ್ನ ಮುಚ್ಚಿರಲಿಲ್ಲ. ಈಗ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ, ಗುಂಡಿಯನ್ನ ಮುಚ್ಚಿ ಅಂತ. ವಾರದಲ್ಲಿ ಗುಂಡಿಗಳನ್ನ ಮುಚ್ಚಲೇಬೇಕು, ವಾರದಲ್ಲಿ ಮುಚ್ಚಲೇಬೇಕು. ಈ ಮಳೆ ಬೇರೆ ಬಂದ್ಬಿಡ್ತದೆ, ನಿಗದಿತ ಟೈಮ್ನಲ್ಲಿ ಮುಚ್ಚಕ್ಕಾಗಲ್ಲ. ಇದು ಬಂದಿರೋದು ಸಾಪತ್ರ. ಈ ಸಾರಿ ಮಳೆ ಜಾಸ್ತಿ ಬಂದ್ಬಿಡ್ತು, ಮಳೆಗಾಲದಲ್ಲಿ ಮುಚ್ಚಕ್ಕಾಗಲ್ಲ. ಬಟ್ ಎನಿವೇ, ಈಗ ವೈಟ್ ಟ್ಯಾಪಿಂಗ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ವೈಟ್ ಟ್ಯಾಪಿಂಗ್ ಮಾಡೋದ್ರಿಂದ ಗುಂಡಿ ಮುಚ್ಚೋದು ಕಡಿಮೆ ಆಗುತ್ತೆ, ಗುಂಡಿ ಬೀಳೋದು ಕಡಿಮೆ ಆಗುತ್ತೆ. ಕನಿಷ್ಠ ವೈಟ್ ಟ್ಯಾಪಿಂಗ್ ರಸ್ತೆ, ಇಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ 25ರಿಂದ 30 ವರ್ಷಗಳ ಕಾಲ ಬರ್ತದೆ ಬಾಳಿಕೆ. ಅದಕ್ಕೆ ಇಲ್ಲಿ ಚಿಕ್ಕಪೇಟೆನಲ್ಲಿ ರಸ್ತೆಗಳು ಚಿಕ್ಕದಾಗಿದ್ದಾವೆ, ಅದಕ್ಕೋಸ್ಕರ ವೈಟ್ ಟ್ಯಾಪಿಂಗ್ ಮಾಡೋದು ಮತ್ತೆ ಹೊಸ ಯೋಜನೆಗಳನ್ನ ತಯಾರು ಮಾಡಿದ್ದೀವಿ. ಸಮಗ್ರ ಅಭಿವೃದ್ಧಿ ಮಾಡ್ತಕ್ಕಂಥ ಯೋಜನೆಗಳನ್ನು ತಯಾರು ಮಾಡಿದ್ದಾರೆ. ಅದಕ್ಕೆ ಈಗ 58 ಕೋಟಿ ಇದು ಪ್ರಾರಂಭ. ಚಿಕ್ಕಪೇಟೆ ಎಲ್ಲ ಅಭಿವೃದ್ಧಿ ಆಗುತ್ತದೆ. ನಾನು ಈ ಸಾರಿ ಎಲ್ಲ MLAಗಳಿಗೆ ದುಡ್ಡು ಕೊಟ್ಟಿದ್ದೀನಿ. ನೋಡಿ, ಕಳೆದ 3-4 ತಿಂಗಳಿನಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡಿತ್ತು, ಜೊತೆಗೆ ಅಭಿಯಾನವನ್ನ ಕೂಡ ಮಾಡಿತ್ತು. ಆದರೂ ಕೂಡ ಗುಂಡಿಯನ್ನ ಮುಚ್ಚಿರಲಿಲ್ಲ. ಈಗ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ, ಗುಂಡಿಯನ್ನ ಮುಚ್ಚಿ ಅಂತ. ವಾರದಲ್ಲಿ ಗುಂಡಿಗಳನ್ನ ಮುಚ್ಚಲೇಬೇಕು, ವಾರದಲ್ಲಿ ಮುಚ್ಚಲೇಬೇಕು. ಈ ಮಳೆ ಬೇರೆ ಬಂದ್ಬಿಡ್ತದೆ, ನಿಗದಿತ ಟೈಮ್ನಲ್ಲಿ ಮುಚ್ಚಕ್ಕಾಗಲ್ಲ. ಇದು ಬಂದಿರೋದು ಸಾಪತ್ರ. ಈ ಸಾರಿ ಮಳೆ ಜಾಸ್ತಿ ಬಂದ್ಬಿಡ್ತು, ಮಳೆಗಾಲದಲ್ಲಿ ಮುಚ್ಚಕ್ಕಾಗಲ್ಲ. ಬಟ್ ಎನಿವೇ, ಈಗ ವೈಟ್ ಟ್ಯಾಪಿಂಗ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ವೈಟ್ ಟ್ಯಾಪಿಂಗ್ ಮಾಡೋದ್ರಿಂದ ಗುಂಡಿ ಮುಚ್ಚೋದು ಕಡಿಮೆ ಆಗುತ್ತೆ, ಗುಂಡಿ ಬೀಳೋದು ಕಡಿಮೆ ಆಗುತ್ತೆ. ಕನಿಷ್ಠ ವೈಟ್ ಟ್ಯಾಪಿಂಗ್ ರಸ್ತೆ, ಇಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ 25ರಿಂದ 30 ವರ್ಷಗಳ ಕಾಲ ಬರ್ತದೆ ಬಾಳಿಕೆ. ಅದಕ್ಕೆ ಇಲ್ಲಿ ಚಿಕ್ಕಪೇಟೆನಲ್ಲಿ ರಸ್ತೆಗಳು ಚಿಕ್ಕದಾಗಿದ್ದಾವೆ, ಅದಕ್ಕೋಸ್ಕರ ವೈಟ್ ಟ್ಯಾಪಿಂಗ್ ಮಾಡೋದು ಮತ್ತೆ ಹೊಸ ಯೋಜನೆಗಳನ್ನ ತಯಾರು ಮಾಡಿದ್ದೀವಿ.
ಸಮಗ್ರ ಅಭಿವೃದ್ಧಿ ಮಾಡ್ತಕ್ಕಂಥ ಯೋಜನೆಗಳನ್ನು ತಯಾರು ಮಾಡಿದ್ದಾರೆ. ಅದಕ್ಕೆ ಈಗ 58 ಕೋಟಿ ಇದು ಪ್ರಾರಂಭ. ಚಿಕ್ಕಪೇಟೆ ಎಲ್ಲ ಅಭಿವೃದ್ಧಿ ಆಗುತ್ತದೆ. ನಾನು ಈ ಸಾರಿ ಎಲ್ಲ MLA